ಮಕ್ಳು ಎಷ್ಟು ಜನ? ಮಕ್ಕಳು ಒಂದು ಹೆಣ್ಣು ಒಂದು ಗಂಡ. ಎಷ್ಟು ವರ್ಷಮ್ಮ? ಅಮ್ಮಂದ 35 ಅಲ್ಲಪ್ಪ ನಿನ್ನ ಮಕ್ಕಳಿಗೆ ಎಷ್ಟು? ಮಕ್ಕಳಿಗೆ 1.5 ವರ್ಷ. ಹೆಣ್ಮಕ್ಳ ಗಂಡು ಮಕ್ಳ? ಒಂದು ಹೆಣ್ಣು ಒಂದು ಗಂಡು. ಗಂಡು ಮಗು ಹೆಸರೇನು? ನನ್ನ ಹೆಸರು ಸಂಜು. ಸಂಜು. ಹೆಣ್ಮಗು ಹೆಸರು? ಮೇಘವ್ವ. ಮೇಘವ್ವ. ಹಾಂ, ಮೇಘವ್ವ. ಓಕೆ ಓಕೆ ಓಕೆ. ನಿಮ್ಮ ಹೆಂಡತಿ ಹೆಸರು? ಹೆಸರು ಮೀನಾಕ್ಷಿ. ಮೀನಾಕ್ಷಿ. ಅಪ್ಪ ಅಮ್ಮನ ಹೆಸರು? ಬಸವರಾಜ. ಹ್ಞೂ. ಹಳೆಮನಿ. ಹಳೆ ಮನಿ. ಊರ ಹೆಸರು? ಊರ ಹೆಸರು ಕಳಕಾಪುರ. ಹಾಂ, ಕಳಕಾಪುರ. ಕಳಕಾಪುರ. ಎಲ್ಲಿ ಅದು? ಈಟಿಗೆ ಭೀಮಂದ. ಹಾಂ, ಸೂಡಿ ಅಂತ. ಸುರುಡಿ? ಸೂಡಿ. ಸೂಡಿ. ಹಾಂ ಹಾಂ ಹಾಂ. ನಿಂಗೆ ಕರೆಕ್ಟಾಗಿ ಹೇಳಿ, ಯಾವ ಊರ ಹೆಸರು ಹೇಳಿ, ಕರೆಕ್ಟಾಗಿ ನಿಮ್ಮ ಊರ ಹೆಸರು ಹೇಳು. ಊರ ಹೆಸರು ಕಳಕಾಪುರ. ಕಳಕಾಪುರ ಯಾವ ಜಿಲ್ಲೆ ಬರ್ತದೆ? ಅದು ಗಜೇಂದ್ರ. ಹಾಂ, ಗಜೇಂದ್ರಗಡ. ಗಜೇಂದ್ರಗಡ. ಗಜೇಂದ್ರಗಡ ಊರಿದೆ. ಯಾವ ಜಿಲ್ಲೆ? ಅದು ಹಾವೇರಿ ಜಿಲ್ಲೆ ಆಗತ್ತೆ. ಹಾವೇರಿ ಜಿಲ್ಲೆ. ಹಾಂ ಹ್ಞೂ, ಹಾವೇರಿ ಜಿಲ್ಲೆನ ನಿಮ್ಮದು? ಓಕೆ. ಅವಲ್ಲೇ ಬೇರೆ ಒಂದು ಊರು ಹೇಳ್ದಲ್ಲ, ಅದ್ಯಾವುದು? ಸೌದತ್ತಿ. ಹಾಂ ಹಾಂ ಹಾಂ. ಸೌದತ್ತಿಗೂ ನಿಮ್ಮೂರಿಗೂ ಎಷ್ಟು ದೂರ? ಹಾಂ, 35 ಕಿಲೋಮೀಟರ್. ಎಷ್ಟು? 35 ಕಿಲೋಮೀಟರ್. ಸೌದತ್ತಿಗೂ ನಿಮ್ಮೂರಿಗೂ? 35. 35. ಬಸ್ ಸ್ಟ್ಯಾಂಡ್ ಹಾಂ 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 ಹಾಂ. ಆಯಿತು, ಒಂದು ಹಾಡು ಹೇಳ್ಬಿಡು. ಈಗ ಹಾಕಿರ್ತೀನಿ ನಿಂದು ವಿಳಾಸ ಎಲ್ಲ. ಒಂದು ಹಾಡು ಹೇಳ್ಬಿಡು ಬೇಗ. ಹುಡ್ಕೊಳ್ತು ಕಳಿಸ್ಕೊಡ್ತೀವಿ. ಒಂದು ಹಾಡು ಹೇಳ್ಬಿಡಮ್ಮ. ಕುಂತಲ್ಲಿ ಕುಣಿಯ ನವಿಲಿ ನಂಗ ನವಿಲ್ಲ ಅಂತ ಸೋಗ ಬಾಳ ಸೌಕಾಸ ನಡಿ ಸೌಕಾರ ಮಸ್ತ ಸೌಕಾಸ ನಡಿಯ ಸೌಕಾರದಂಗ ಸಿಡಲ ಬಾಳೆ ನಿಂದ ಗುಣಗಳ ಜೋಕ ತಪ್ಪ ತಪ್ಪ ನಾಡಿಗಿವಾದ್ರ ನನ್ಯಾಕ ಮರಗಸತೀಯ ಕುಂತಲ್ಲಿ ಕುಣಿಯೇ ನವಿಲಿ ನಂಗ ನಾ ಅಲ್ಲೇ ನಿನಗ ಮಾತಾಡ ಮಾತ ಮೇದಿ ಹಚ್ಕೊಂಡ್ರೆ ಮಳೆಗಾಲ ಜೋಪಾನ ಮಡದಾಳಿ ಮಡಿಯ ಬಕ್ಕಿ ಸಿಂಹದ ಮರಿ ಇರತಾನ ನನಗ ಹಗಲಿ ಅದು ರಾತ್ರಿ ಯಾವುದು ಕಮ್ಮನ ಅಂತ ಇರ್ತಾನೋ ಕಾಮನ ಕಟ್ಗಿ ಸುರದಂಗ ಸುರಿಯೋ ಮಳೆಯಾಗ ಜ್ವಾಕಿ ಮಳೆಯಪ್ಪ ಇರತನ ಹತ್ರ. ಬಂಧುಗಳೇ, ಇವ್ರ ಹೆಸರು ಸಿದ್ಲಪ್ಪ ಅಂತ ಹೇಳ್ತಾರೆ. ಕಳೆದ ಒಂದು 4-5 ತಿಂಗಳಿಂದ ನಮ್ಮ ಒಂದು ಆತ್ಮೀಯರಾದಂಥ ರಾಜಶೇಖರ್ ಸರ್ ಸ್ವಾಮಿ ವಿವೇಕಾನಂದ ಸೋಷಿಯಲ್ ಸರ್ವಿಸ್ ಟ್ರಸ್ಟಲ್ಲಿ ಇರಿಸ್ಕೊಂಡಿದ್ದಾರೆ. ನಾವು ಅವರಿಗೆ ರೆಫರ್ ಮಾಡಿದಾಗ ಪಾಪ ಇಮಿಡಿಯೇಟ್ ಬಂದು ಅವರು ಕರ್ಕೊಂಡೋಗಿ ಇವರಿಗೆ 5-6 ತಿಂಗಳಿಂದ ಆಶ್ರಯ ನೀಡಿದ್ದಾರೆ. ಈಗ ಆತನಿಗೆ ಸ್ವಲ್ಪ ಜ್ಞಾನೋದಯ ಬಂದಿದೆ. ಆತ ಒಂದು ಮಾನಸಿಕ ಅಸ್ವಸ್ಥ. ಸೊ ಈಗ ಸಿದ್ಲಪ್ಪ ಅಂತೇಳಿ ಇವ್ರ ಹೆಸರು. ಕೆಲವೊಂದು ಮಕ್ಕಳ ಹೆಸರು, ಹೆಂಡತಿ ಹೆಸರು, ತಂದೆ ತಾಯಿ ಹೆಸರು ಹೇಳಿದ್ದಾರೆ. ವಿಳಾಸ ಬಂದು ಸೌದತ್ತಿ ಹತ್ರ ಗೋಣಕಪ್ಪ. ಸೌದತ್ತಿ ಹತ್ರ ಗೋಣಕಪ್ಪ ಅಂತ ಹೇಳಿದ್ದಾರೆ. ದಯಮಾಡಿ ಈತನ ಕಡೆಯವ್ರು ಯಾರಾದರೂ ಇದ್ದರೆ ದಯಮಾಡಿ ಇವ್ರನ್ನ ಮನೆ ತಲುಪಿಸೋ ಕೆಲಸ ಮಾಡೋಣ. ನಿಮ್ಮ ಸಹಕಾರನೂ ಕೂಡ ನಮ್ಮೊಟ್ಟಿಗೆ ಇರಲಿ. ಈ ವ್ಯಕ್ತಿನ ನಾವು ಮನೆ ಸೇರಿಸೋ ಕೆಲಸ ಮಾಡೋಣ. ಪಾಪ ದಯಮಾಡಿ ಈ ಒಂದು ವಿಡಿಯೋನ ಬೇರೆಯವರಿಗೆ ತಲುಪಿಸ್ಕೊಡಿ ಅಷ್ಟೇ. ಧನ್ಯವಾದಗಳು. 4-5 ತಿಂಗಳಿಂದ ಅವ್ರಿಗೆ ಒಂದು ಆಶ್ರಯ ಕೊಟ್ಟಿದ್ದೀರಾ, ತಾವೇನು ಹೇಳಿಕ್ಕೆ ಇಷ್ಟಪಡ್ತೀವಿ? ದಯವಿಟ್ಟು ಅವಾಗ ನೆನೆಸ್ಕೊತಾ ಇರ್ತಾನೆ ಊರಿಗೆ ಹೋಗಬೇಕು ಅಂತ. ದಯವಿಟ್ಟು ಇವನು ವಿಳಾಸ ನನ್ನ ಕಂಡು ಬಂದಲ್ಲಿ ಅವ್ನ ಮನೆಗೆ ಸೇರಿಸೋಂಥ ಕೆಲಸ ಮಾಡೋಣ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗಿರಲಿ. ಇವನ್ನ ವಿಳಾಸ ತಿಳಿಸೋ ಥರ ಒಂದು ಶೇರ್ ಮಾಡಿ. ಕೇಳೋದು ಅಷ್ಟೇ ಅಲ್ಲ, ಪಾಪ ಅಳ್ತಾನೆ. ಆ ಮಕ್ಕಳು ನೆನಪಾಗುತ್ತೋ, ಹೆಂಡತಿ ನೆನಪಾಗುತ್ತೋ, ಕುಟುಂಬ ನೆನಪಾಗುತ್ತೋ ಗೊತ್ತಿಲ್ಲ. ಅಳ್ತಾನೆ ವ್ಯಕ್ತಿ. ಶಿಲಪ್ಪ ಏನು ಹೇಳ್ತೀಯ? ನಿಮ್ಮ ಕಡೆಯವ್ರು ಯಾರೇ ಇದ್ರು ಬಂದು ಕರ್ಕೊಂಡೋಗಿ ಅಂತ ಇಲ್ಲಿ ನೋಡು, ಕೇಳ್ಕೊ ವಿಡಿಯೋದಲ್ಲಿ. ಆಯ್ತು, ಮಕ್ಳು ನೆನಪಾಗ್ತಾರಾ? ಹೋಗಿ ನೋಡ್ಬೇಕಾ ನೀನು ಮಕ್ಳನ್ನ? ಆಯ್ತು, ಕಳ್ಸ್ಕೊಡ್ತೀವಿ ಬಿಡು. ಹಾಂ, ಥ್ಯಾಂಕ್ ಯು. ನೀನು ಕೈ ಮುಗಿದು ಕೇಳ್ಕೊಂಬಿಡು ಜನತೆಗೆ. ಹಾಂ, ಕೇಳ್ಕೊ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನನ್ನ ಮನೆ ತಲುಪ್ಸೋ ಕೆಲಸ ಮಾಡಿ ಅಂತ. ಓಕೆ. ಹಾಂ, ದಯಮಾಡಿ ಬಂಧುಗಳೇ ನೋಡಿ, ಇಂಥವ್ರನ್ನ ಒಂದು ಕುಟುಂಬ ಸೇರಿಸೋ ಕೆಲಸ ಮಾಡೋಣ. ದಯಮಾಡಿ ಯಾರೇ ಇದ್ರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.